ಭಾಳ ಹೆಲ್ಪ್ ಆಯ್ತು ಸರ್. ನಮಗೆ ಸೆಕೆಂಡ್ ಪಿ ಯು ತನಕ ಏನು ಮಾಡ್ಬೇಕಂತ ಗೊತ್ತಿತ್ತು, ಆದರೆ ಅದ್ರ ಮುಂದೆ ಏನು ಮಾಡ್ಬೇಕಂತ ಗೊತ್ತಿಲ್ಲಾಗಿತ್ತು ಸರ್. ಈಗ ಅದರಿಂದ ಇಲ್ಲಿ ಭಾಳಷ್ಟು ಇನ್ಸ್ಟಿಟ್ಯೂಟ್ಸ್ ಬಂದಿದ್ದರು. ಎಕ್ಸಾಂಪಲ್ ಪೌಲ್ ಯೂನಿವರ್ಸಿಟಿ, ಭಾಳ ಇನ್ಸ್ಟಿಟ್ಯೂಟ್ಸ್ ಬಂದಿದ್ದರು. ಅದರಿಂದ ಭಾಳ ಹೆಲ್ಪ್ ಆಯಿತು ಸರ್ ನಮಗೆ. ಈಗ ಮುಂದೆ ಏನು ಮಾಡಬೇಕು, ಇಂಜಿನಿಯರಿಂಗು, MBBS ಏನು ಮಾಡೋದು ಅಂತ ಭಾಳ ಜನ ಹೇಳ್ಕೊಟ್ರು. ಮತ್ತು ಈಗ ನಮಗೆ ಈಗ ಇಂಜಿನಿಯರಿಂಗ್ ಅಂದರೆ CS ಅಷ್ಟೇ ಅಂತಾರೆ. CS ಅಲ್ಲಿ ಇನ್ನೂ ಭಾಳ ಅಡಾಪ್ಟೇಷನ್ಸ್ ಇದೆ. AI ಎಲ್ಲದು, ಡಾಟಾ ಸೈನ್ಸ್ ಎಲ್ಲದು ಮಾಡ್ಬೋದು ಅಂತ ಗೊತ್ತಾಯಿತು. ಇದರಿಂದ ಭಾಳ ಹೆಲ್ಪ್ ಆಯ್ತು ಸರ್. ಇದರಿಂದ ನಾನು TV9 ಅವರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಅಂತ ಹೇಳಿ ಬಯಸ್ತೀನಿ. ಈ ಭಾಗದಲ್ಲಿ ಭಾಳ ಕಡಿಮೆ ಮಾಹಿತಿ ಸಿಗುವಂಥದ್ದು, ಒಂದೇ ಕಡೆ ಮಾಹಿತಿ ಎಲ್ಲ ಸಿಗುವಂಥದ್ದು. ಹೌದು ಸರ್. ಇಲ್ಲಿ ಈ ಭಾಗದಲ್ಲಿ ಇಷ್ಟು ಮಾಹಿತಿ ಸಿಗುತ್ತಿರೋದು ಅಂದರೆ ನಮಗೆ TV9 ಎಕ್ಸ್ಪೋದಿಂದ ಮಾತ್ರ. ಇದಕ್ಕೆ TV9ಗೆ ಭಾಳ ಕೃತಜ್ಞತೆಯಿಂದ ಸಲ್ಲಿಸಲಿಕ್ಕೆ ನಾನು ಬಯಸ್ತೀನಿ. ವಿಶಾಲ್. ಎಜುಕೇಷನ್ ಎಕ್ಸ್ಪೋ ಬಂದಿದ್ದು ನೋಡಿದೆ, ನಿಮ್ಗೆ ಯಾವ ಥರ ಹೆಲ್ಪ್ ಆಗ್ತದೆ? ನಮಗೆ ಇದರಿಂದ ಭಾಳ ಹೆಲ್ಪ್ ಆಕೈತಿ. ನಮಗೆ ಸೆಕೆಂಡ್ ಇಯರ್ ಮುಗಿದಿದ್ದು ಏನು ಕೋರ್ಸ್ ಮಾಡ್ಬೇಕಂತ ಗೊತ್ತಿರಲಿಲ್ಲ. ಆದರೆ ಈಗ ಸೆಕೆಂಡ್ ಇಯರ್ ಮುಗಿದಿದ್ದು ನಾವು ಏನು ಮಾಡ್ಬೇಕಂತ ನಮಗೆ ಒಂದು ದಿನ ಹೇಳ್ಕೊಟ್ರಿಲ್ಲ. ಮತ್ತು ಇಲ್ಲಿ ಭಾಳಷ್ಟು ಇನ್ಸ್ಟಿಟ್ಯೂಟ್ಸ್ಗಳು ಬಂದಿದ್ದು. ನಮ್ಮ ಮತ್ತು ಸೆಕೆಂಡ್ ಇಯರ್ ಮುಗಿದು ನಾವು ಯಾವ ಕಾಲೇಜ್ ಬೇಕು, ಏನು ಮಾಡ್ಕೋಬೇಕು ಅಂತೆಲ್ಲ ಸಿಕ್ತೆ. ಅದಕ್ಕೆ ನಾವು TV9 ಎಕ್ಸ್ಪೋದವ್ರಿಗೆ ಇದು ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ರೀ. ಭಾಳ ಡೌಟ್ಸ್ ಇರ್ತಾವೆ ಸ್ಟೂಡೆಂಟ್ಸಿಗೆ. ಹಾಂ, ಏನು ಮಾಡಬೇಕು, ಯಾವ ಕಾಲೇಜ್ ಬೇಕು ಅನ್ನೋದಂತ ಗೊತ್ತಿರಲ್ಲ. ಅಂಥದ್ದೆಲ್ಲ ನಮ್ಗೆ ಏನು ಯಾವ ಕಾಲೇಜ್ ಮಾಡಬೇಕು, ಕೋರ್ಸ್ ಇಂಜಿನಿಯರಿಂಗ್ ಅಷ್ಟೇ ಗೊತ್ತೈತಿ ರೀ. ಅದ್ರೊಳಗೆ ಮತ್ತು ಭಾಳಷ್ಟು ಕೋರ್ಸ್ ಇದಾವೆ ಅಂತ ಇಲ್ಲಿ ಬಂದಿಂದ ಹೇಳ್ಕೊಟ್ರೆ ಅದು ನಾವು ಯಾವ್ದು ಮಾಡ್ಬೇಕಂತ ನಮ್ಗೆ ಈಗ ಒಂದು ಸ್ವಲ್ಪ ತಲೆಯೊಳಗೆ ಬಂದು ಹಾಂ ಅನುಕೂಲ ಆಯ್ತು. ವಿನಯ್. ನಾವು ಸೆಕೆಂಡ್ PUC ಮಾಡ್ತಾ ಇದ್ದೀವಿ ಸರ್. ಸರ್, ಈಗ ನಾವು ಇಲ್ಲಿ ಬಂದದ್ರಿಂದ ಎಲ್ಲ ಇನ್ಸ್ಟಿಟ್ಯೂಷನ್ನು ಬಂದಿದ್ದು, ಈ ಎಜುಕೇಷನ್ ಎಕ್ಸ್ಪೋಯಿಂದ ಎಲ್ಲ ಇನ್ಸ್ಟಿಟ್ಯೂಷನ್ ಬಂದಿದ್ದರಿಂದ ನಮ್ಗೆ ಗೊತ್ತಾಯಿತು. ಏನೇನು ಬರೀ ಎಲ್ಲರಿಗೂ ಗೊತ್ತಿರುತ್ತೆ ಇಂಜಿನಿಯರಿಂಗ್, ಮೆಡಿಕಲ್ ಅಷ್ಟೇ ಅಂತ. ಆದರೆ ಇಲ್ಲಿ ಎಲ್ಲ ಬಾಕಿ ಅಗ್ರಿಕಲ್ಚರ್ ಮಾಡ್ಬೋದು, ಇಂಜಿನಿಯರಿಂಗಲ್ಲಿ ಎಷ್ಟು ಕೋರ್ಸಸ್ಗಳಿವೆ ಅವುಗಳನ್ನು ಮಾಡ್ಬೋದು ಅಂತ ಇಲ್ಲಿಂದ ಕಲ್ತ್ಕೊಂಡ್ವಿ ನಾವು. ಈ ಎಕ್ಸ್ಪೋ ಮಾಡಿದ್ರಿಂದ ಭಾಳ ಹೆಲ್ಪ್ ಆಯಿತು ನಮಗೆ. ಬರೀ ಏನು ಮಾಡಬೇಕಂತ ಗೊತ್ತಿರಲಿಲ್ಲ ಸೆಕೆಂಡ್ PUC ಆದಮೇಲೆ. ಈಗ ಗೊತ್ತಾಗುತ್ತೆ ಏನೇನು ಮಾಡ್ಬೋದು, ಇಷ್ಟೆಲ್ಲ ಫೀಲ್ಡ್ಸ್ಗಳಿವೆ, ಮತ್ತು ಹೇಗೆ ನಾವು ರೆಡಿ ಆಗಬೇಕನ್ನೋದು ಗೊತ್ತಾಯಿತು. ತುಂಬ ಇನ್ಸ್ಟಿಟ್ಯೂಷನ್ ಬಂದಿದ್ದು, ಇದನ್ನು ಭಾಳ ಹೆಲ್ಪ್ ಆಯಿತು ನಮಗೆ. TV9 ಭಾಳ ಥ್ಯಾಂಕ್ಸ್ ಅಂತೀನಿ ನಾನು ಎಜುಕೇಷನ್ ಎಕ್ಸ್ಪೋ ಮಾಡಿದೆ. ಬೇರೆ 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 ಸ್ಟೇಟ್ಗಳಿಂದ ಕೂಡ ಬೇರೆ ಬೇರೆ ಕಾಲೇಜುಗಳು ಬಂದಿರೋಂಥದ್ದು. ಅಂದರೆ ನಮಗೆ ಬರೀ ನ್ಯಾಷನಲ್ ಲೆವೆಲ್ ಅಷ್ಟೇ, ಇಂಟರ್ನ್ಯಾಷನಲ್ ಲೆವೆಲ್ ಬಂದ ಕಾಲೇಜ್ಗಳು ಇದ್ವು. ಅಂದರೆ ನಮಗೆ ಹೇಗೆ ನಾವು ಕಂಪನೀಸ್ಗಳ ಜೊತೆ ಮಾತಾಡಬೇಕು, ಹೇಗೆ ಇದು ಮಾಡಬೇಕು ಅನ್ನೋದು ಗೊತ್ತಾಯಿತು. ಬೇರೆ ಬೇರೆ ಸ್ಟೇಟ್ಗಳಿಂದ ಬಂದಿದ್ದರಿಂದ ಅಲ್ಲಿ ನಾವು ಹೇಗೆ ಇರ್ಬೋದು ಅನ್ನೋದು ನಮಗೆ ಗೊತ್ತಾಯಿತು. ಭಾಳ ಹೆಲ್ಪ್ ಆಯಿತು ಎಜುಕೇಷನ್. TV9 ಧನ್ಯವಾದ ತಿಳಿಸ್ತೀನಿ. ಶರತ್ ಚಂದ್ರ. ಆ್ಯಕ್ಚುಲಿ ಇದು ಭಾಳ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಸ್ಟೂಡೆಂಟ್ಸಿಗೆ ಈಗ ಭಾಳಷ್ಟು ಯೂನಿವರ್ಸಿಟೀಸ್, ಪ್ರೈವೇಟ್ ಯೂನಿವರ್ಸಿಟೀಸ್ ಇವೆ, ಇವನ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ಗಳಿವೆ. ಸೊ ಮಕ್ಕಳಿಗೆ ಎಷ್ಟೋ ಬಾರಿ ಇದ್ರ ಬಗ್ಗೆ ಐಡಿಯಾಸ್ ಇರೋದಿಲ್ಲ. ಸೊ ಈ ರೀತಿ ವಿಸಿಟ್ ಮಾಡಿದಾಗ ಅವರು ಅಲ್ಲಿರುವಂಥ ಬೇರೆ ಬೇರೆ ಕೋರ್ಸಸ್ ಬಗ್ಗೆ ಕಲಿತಾರೆ, ಕೇಳ್ತಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪೋಜರ್ ಸಿಗ್ತದೆ, ಐಡಿಯಾ ಸಿಗ್ತದೆ. ಸೊ ಈಗಿನ ಇವತ್ತು ಗೂಗಲ್ನಲ್ಲಿ ಎಲ್ಲ ಅವೈಲೇಬಲ್ ಇದೆ, ಬಟ್ ಅವ್ರಿಗೆ ಅದ್ರ ಬಗ್ಗೆ ಐಡಿಯಾ ಇರೋದಿಲ್ಲ. ಒಮ್ಮೆ ಐಡಿಯಾ ಸಿಕ್ತು ಅಂತಂದ್ರೆ ದೇ ವಿಲ್ ಸರ್ಚ್. ಮಕ್ಕಳಿಗೀಗ ಭಾಳಷ್ಟು ಅಪರ್ಚುನಿಟೀಸ್ ಇದೆ, ದೇ ವಿಲ್ ಸರ್ಚ್, ದೇ ವಿಲ್ ಡೂ ಸಮ್ ರಿಸರ್ಚ್. ಅದ್ರ ಬಗ್ಗೆ ಕಲ್ತ್ಕೊಂಡು ಅವರ ಇಂಟ್ರೆಸ್ಟ್ ಫೀಲ್ಡ್ ಚೂಸ್ ಮಾಡ್ಲಿಕ್ಕೆ ಅವ್ರಿಗೆ ಭಾಳ ಹೆಲ್ಪ್ ಆಗ್ತದೆ. ಸೊ ನಾನು ಬೇರೆ ಬೇರೆ ಎಕ್ಸ್ಪೋಗಳನ್ನು ಹೋಗಿದ್ದೀನಿ. ಸೊ ಇಲ್ಲಿ ಕಂಪೇರಿಟಿವ್ಲಿ ಈಗ ಗ್ರ್ಯಾಜುಯೇಷನ್ ಕೋರ್ಸ್ಗಳಿಗೆ ಬೇಕಾದಂಥ ಇನ್ಸ್ಟಿಟ್ಯೂಟ್ಸ್ಗಳು ಜಾಸ್ತಿ ಇದೆ. ಯಾಕಂದರೆ ಈಗ 11th 12th ಏನಾಗ್ತದೆ ಅಂತಂದರೆ PU ಕಾಲೇಜಸ್ಗಳು ಪಾರ್ಟಿಸಿಪೇಟ್ ಮಾಡ್ತಾರೆ. ಬಟ್ ಅದಕ್ಕಿಂತ ಮೇನ್ ಏನು ಬೇಕು ಅಂತಂದರೆ ಈಗ ಮೆಡಿಕಲ್, ಇಂಜಿನಿಯರಿಂಗು, BSc MSc ಕೋರ್ಸ್ಗಳಿರ್ಬೋದು, ಅಥವಾ ಈಗ BCom MCom ಕೋರ್ಸ್ಗಳಿರ್ಬೋದು, ಅಥವಾ ಈಗ MBA ಕೋರ್ಸ್ಗಳಿರ್ಬೋದು. ಇಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೋರ್ಸಸ್ಗಳು ಕವರ್ ಆಗಿದೆ ಅಂತ ನಾನು ಅಬ್ಸರ್ವ್ ಮಾಡಿದೆ. ಸೊ ಇದು ಇಟ್ಸ್ ಅ ಗ್ರೇಟ್ ಪ್ಲ್ಯಾಟ್ಫಾರ್ಮ್. ಅಂದರೆ ಇನ್ಸ್ಟಿಟ್ಯೂಟ್ಗಳಿಗೂ ಒಳ್ಳೆ ಪ್ಲ್ಯಾಟ್ಫಾರ್ಮು, ಜೊತೆಗೆ ಮಕ್ಕಳಿಗೂ ಕಲೀಲಿಕ್ಕೆ ಬಹಳಷ್ಟು ಅಪಾರ್ಚುನಿಟಿ ಸಿಗ್ತದೆ.